ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಗಾರ್ಡನ್ಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವು ಎಲ್ಲ ಬಿಡೋದಕ್ಕೆ ನಾವು ಯಾವ ರೀತಿ ಗೊಬ್ಬರ ಕೊಡ್ತೀವಿ ಮತ್ತು ಯಾವ ರೀತಿ ಲಿಕ್ವಿಡ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಇವತ್ತು ಜೀವಾಮೃತ ಮಾಡ್ತಾ ಇದ್ದೀನಿ. ನೋಡಿ, ಜೀವಾಮೃತ ಮಾಡೋದಕ್ಕೆ ನಾನು ಸಗಣಿ ತೊಗೊಂಡಿದ್ದೀನಿ. ನೋಡಿ, ಒಂದು 2 kg ಇರ್ಬೋದು, ಅದು ಅಷ್ಟು ಸಗಣಿ ತೊಗೊಂಡು ನಾನು ಇದಕ್ಕೆ 2 ಬಕೆಟಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಸಗಣಿನ ತುಂಬ ಚೆನ್ನಾಗಿ ಕಲಿಸ್ಬೇಕು. ನೈಸ್ ಇರಬೇಕು, ಅಂದರೆ ಗಂಟೆಲ್ಲ ಇರಬಾರ್ದು. ಇದಕ್ಕೆ ಈ ಜೀವಾಮೃತ ಮಾಡೋದಕ್ಕೆ ಗಂಟಾಗೆಲ್ಲ ಇರಬಾರ್ದು. ಸಗಣಿ ತುಂಬ ನೈಸ್ ಆಗಿರಬೇಕು. ಆ ಥರ ನಾವು ಕಲಿಸ್ಕೋಬೇಕು. ನೋಡಿ, ನಾನು ಇವಾಗ ಅದನ್ನು ಕಲಿಸ್ತಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೈಸ್ ರೀತಿಯಲ್ಲಿ ಕಲಿಸ್ಬೇಕು ಇದನ್ನು. ನೋಡಿ, ಒಂದು ಗ್ಲೌಸ್ ಹಾಕ್ಕೊಳ್ಳಿ. ಒಂದು ಗ್ಲೌಸ್ ಹಾಕೊಂಬಿಟ್ಟು ಕಲಿಸಿ. ನನಗೆ ಇದು ಗ್ಲೌಸ್ ಹಾಕ್ಕೊಂಡೆ, ಯಾಕೋ ನನಗೆ ಅದು ಪರ್ಫೆಕ್ಟಾಗಿ ಅಂತ ಅನ್ನಿಸ್ಲಿಲ್ಲ. ಅವನು ಸ್ವಲ್ಪ ನೋಡಿದೆ, ಗ್ಲೌಸ್ ಹಾಕ್ಬಿಟ್ಟು ಕಲ್ಸೋಕ್ಕಾಗುತ್ತೋ ಏನೋ ಅಂತ. ಅದು ಕಲ್ಸೋಕ್ಕಾಗಲಿಲ್ಲ ನನಗೆ. ಹಂಗಾಗಿ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ನಾನು ಕೈನಲ್ಲೇ ಕಲಸಿ ಆಮೇಲೆ ಬಂದು ಮತ್ತೆ ಸ್ನಾನ ಮಾಡ್ಕೊತೀನಿ. ಈ ಥರ ನಿಮ್ಮ ಅನುಕೂಲ. ನೀವು ಗ್ಲೌಸ್ ಆದರೂ ಹಾಕೊಂಡು ಕಲಿಸ್ಬೋದು, ಇಲ್ಲ ಕೈಯಲ್ಲಾದ್ರೂ ಕಲಿಸ್ಬೋದು. ಗ್ಲೌಸಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಹಂಗಾಗಿ ನಾನು ಕೈನಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ನಿಮ್ಗದು ಎಡಗೈ ಅನಿಸ್ಬೋದು. ಎಡಗೈ ಅಲ್ಲ ಅದು, ಅಂದರೆ ಬಲಗೈ. ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿರೋದ್ರಿಂದ ಅದು ಎಡಗೈ ಅನ್ನೋ ರೀತಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಇವಾಗ ಅದೆಲ್ಲ ಚೆನ್ನಾಗೆ ಕಲಸಿದ್ದಾಯಿತು. ತುಂಬ ನೈಸಾಗಿ ಈ ಸಗಣಿನ ಕಲಿಸ್ಕೋಬೇಕು. ನೋಡಿ, ಅಲ್ಲಿ ತೋರಿಸ್ತಿದ್ದೀನಲ್ಲ ನಾನು, ಈ ರೀತಿ ತುಂಬ ನೈಸಲ್ಲಿ ಕಲಿಸ್ಕೋಬೇಕು. ಅದರಲ್ಲಿ ಏನಾದರೂ ಕಡ್ಡಿ ಏನಾದ್ರು ಇತ್ತು ಅಂದರೆ ತೆಗೆದಾಕ್ಬಿಡಿ. ಅದು ತೆಗೆದಾಕ್ಬಿಟ್ಟು ಇವಾಗ ನಾನು ಇದಕ್ಕೆ ಅರ್ಧ ಲೀಟ್ರಷ್ಟು ನಾನು ಗಂಜಲ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಗೋಮೂತ್ರ ಇರುತ್ತಲ್ಲ, ಅದನ್ನು ಹಾಕ್ಕೊಬೇಕು. ಇದು ಮೊನ್ನೆ ನಾನು ಸಗಣಿ ಹುಡಿಕೊಂಡು ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಒಂದು ವಿಡಿಯೋ ಹಾಕಿದ್ನಲ್ಲ, ಈ ಜೀವಾಮೃತ ಮಾಡೋದಕ್ಕೆ ಅಂತಲೇ ನಾನು ಸಗಣಿನ ಹುಡ್ಕೊಂಡು ಹೋಗಿದ್ದು. ಈಗ ನಾನು ಗಂಜಲ ಎಲ್ಲ ಹಾಕಾದ್ಮೇಲೆ ನೋಡಿ, 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೂ 1 ಕಪ್ಪಷ್ಟು ನಾನು, ಅಂದರೆ 1 ಕಪ್ಪಿಗಿನ್ನ ಸ್ವಲ್ಪ ಕಡಿಮೆ ಇದೆ ಬೆಲ್ಲ. ಅಂದರೆ ಇದು ಆರ್ಗಾನಿಕ್ ಬೆಲ್ಲ. ನೀವು ಕಪ್ಪು ಬೆಲ್ಲನೇ ತೊಗೋಬೇಕು. ಅಂದರೆ ಸ್ವಲ್ಪ ವೈಟ್ ಬೆಲ್ಲ, ಕೆಮಿಕಲ್ಲು ಆ ಥರದ್ದೆಲ್ಲ ತೊಗೋಬೇಡಿ. ಸ್ವಲ್ಪ ಬಾಳೆಹಣ್ಣು ಹಣ್ಣಾಗಿರೋದನ್ನ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಅಂದರೆ ಅದು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಬೇಕು. ಇದ್ರ ಜೊತೆಗೆ ಇನ್ನೂ ಒಂದು ಹಾಕಬೇಕು. ಈ ಆಲದ ಮರ ಇರುತ್ತೆ ನೋಡಿ, ಆಲದ ಮರದ ಬುಡದಲ್ಲಿ ಮಣ್ಣಿರುತ್ತೆ ನೋಡಿ, ಆ ಮಣ್ಣನ್ನು ಸಹ ತಂದು ಹಾಕಬೇಕು ಇದಕ್ಕೆ. ಇಲ್ಲ ಅಂದರೆ ಒಂದು ಉತ್ತದ ಮಣ್ಣಾದ್ರೂ ಸಹ ತಂದು ಹಾಕಬೇಕು. ನನಗೆ ಅದೆರಡು ಸಿಕ್ಕಿಲ್ಲ, ನಾನು ಹಂಗಾಗಿ ಅದೆರಡು ಹಾಕಿಲ್ಲ. ಅದ್ರ ಬದಲಿಗೆ ನಾನು ಬಾಳೆಹಣ್ಣು ಹಾಕಿದ್ದೀನಿ. ಹಂಗಾಗಿ ನೋಡಿ, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಫುಲ್ಲು ನೈಸ್ ರೀತಿಯೇ ಕಲಿಸ್ಬೇಕು. ಈ ಬೆಲ್ಲ ಮತ್ತು ಇದು ಗೋಮೂತ್ರ, ಕಡಲೆ ಹಿಟ್ಟು, ಈ ಬಾಳೆಹಣ್ಣು ಎಲ್ಲ ನಾವು ಬಳಸಿರೋದ್ರಿಂದ ಇದರಲ್ಲಿ ಸೂಕ್ಷ್ಮಾಣುಗಳು ಬೇಗನೆ ಉತ್ಪತ್ತಿ ಆಗುತ್ತೆ. ಈ ಜೀವಾಮೃತ ಅಂದರೆ ಈ ಲಿಕ್ವಿಡ್ನ ಗಿಡಗಳಿಗೆ ಕೊಟ್ಟರೆ ತುಂಬಾ ಪವರ್ಫುಲ್ ಆಗಿರೋವಂತಹ ಒಂದು ಲಿಕ್ವಿಡ್ಡು. ನೋಡಿ, ಅದು ಬಕೆಟು ಚಿಕ್ಕದಾಗೋಯ್ತು. ಹಾಗಾಗಿ ನಾನು ಈಗ ದೊಡ್ಡ ಬಕೆಟಿಗೆ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೊತ್ತಾಗಲಿಲ್ಲ, ಚಿಕ್ಕದಾಗ್ಬಿಡ್ತಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಬಕೆಟಿಗೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಮಿಕ್ಸ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಒಂದು ಕೋಲನ್ನ ತಗೊಂಡು ಅದನ್ನು ತಿರ್ಸ್ಬೇಕು. ಈಗ ನಾವು ಗಡಿಯಾರ ಯಾವ ರೀತಿ ತಿರುಗುತ್ತೆ ನೋಡಿ, ಆ ರೀತಿ ನಮ್ಮ ಕಡೆನೇ ತಿರ್ಸ್ಬೇಕು. ಅದನ್ನು ಉಲ್ಟಾ ಎಲ್ಲ ತಿರ್ಸ್ಬಾರ್ದು. ಆ ಸೂಕ್ಷ್ಮಾಣುಗಳು ಯಾವ ಕಡೆ ಉತ್ಪತ್ತಿ ಆಗಿರುತ್ತೆ ನೋಡಿ, ಆ ಕಡೆನೇ ನಾವು ತಿರ್ಸ್ಕೊಬೇಕು. ಅಂದರೆ ನಮ್ಮ ಕಡೆ, ಅಂದರೆ ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು. ಈಗ ಗಡಿಯಾರ ಯಾವ ರೀತಿ ತಿರುಗುತ್ತೆ ನೋಡಿ, ಆ ರೀತಿ ತಿರ್ಸ್ಬೇಕು. ಇದನ್ನು ಚೆನ್ನಾಗಿ ತಿರ್ಸ್ಬೇಕು. ಚೆನ್ನಾಗಿ ತಿರ್ಸಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು 5 ದಿನಗಳ ಕಾಲ ಹಾಗೆ ಇಟ್ಬಿಡ್ಬೇಕು. ಇದಕ್ಕೆ ಒಂದು ಬಟ್ಟೆ ಕಟ್ಟಿಬಿಟ್ಟು ಹಾಗೆ ಇಟ್ಟು ಅಂದರೆ ಇದರಲ್ಲಿ ತುಂಬಾ ಸೂಕ್ಷ್ಮಾಣುಗಳು ಬೇಗನೆ ಉತ್ಪತ್ತಿ ಆಗುತ್ತೆ. ಮತ್ತು ನಮ್ಮ ಗಿಡಗಳಿಗೆ ಎನರ್ಜಿ ಆಗಿರೋ ಅಂತಹ ಒಂದು ಲಿಕ್ವಿಡನ್ನು ಸಹ ಸಿಗುತ್ತೆ. ನೋಡಿ, ಇವಾಗ ಅದೆಲ್ಲ ಚೆನ್ನಾಗಿ ತಿರ್ಸಿದ್ದಾಯಿತು. ಒಂದು ಕಾಟನ್ ಬಟ್ಟೆ ಕಟ್ಟಿ, ಯಾವುದೇ ರೀತಿ ಸಿಲ್ಕು ಆ ಥರದ್ದೆಲ್ಲ ಕಟ್ಟಕ್ಕೆ ಹೋಗಬೇಡಿ. ಕಾಟನ್ ಬಟ್ಟೆನೇ ಆಗಬೇಕು. ಮತ್ತು ಅದ್ರ ಮೇಲೆ ಬೇಕಿತ್ತು ಅಂದರೆ ಒಂದು ಗೋಣಿ ಚೀಲ ಇದ್ರೂ ಹಾಕ್ಬೋದು. ನೋಡಿ, ಇದು ಇನ್ನು ಮಾರನೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಡೈಲಿ ಇದನ್ನು ತಿರ್ಸ್ತಾ ಇರಬೇಕು. 2 ಟೈಮ್ ಆಗಲಿ 3 ಟೈಮ್ ಆಗಲಿ ತಿರ್ಸ್ತಾನೇ ಇರಬೇಕು. ನಾನು ಇನ್ನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಇದನ್ನು ನಾವು 5 ದಿನ ಇಟ್ಟಿರ್ತೀವಲ್ಲ, 5 ದಿನ ತನಕನೂ ಇದನ್ನು ತಿರ್ಸ್ತಾನೇ ಇರಬೇಕು. ನಿಮ್ಗೆ ಎಷ್ಟು ಸಮಯ ಆಗುತ್ತೆ, 3 ಟೈಮ್ ಆಗ್ಬೋದು, 2 ಟೈಮ್ ಆಗ್ಬೋದು, ಈ ಥರ ತಿರ್ಸ್ತಾನೆ ಇರಬೇಕು. ನೋಡಿ, ಅದು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಒಳ್ಳೆ ಜೀವಾಮೃತ. ಈ ಗಿಡಗಳಿಗೆ ಜೀವ, ಅವು ಅದಕ್ಕೆ ಅಮೃತ ಅಂದರೆ ಜೀವಾಮೃತ ಇದು.
ಇದು ಲಾಸ್ಟ್ನೇ ದಿನ ನೋಡಿ, ಲಾಸ್ಟ್ನೇ ದಿನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ. ಅಂದರೆ ನೀವು ಡೈಲಿ ತಿರ್ಸ್ತಾನೆ ಇರಬೇಕು. ನಾನು ಅದನ್ನೇನು ಹಾಕಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು. ನೋಡಿ ಇದನ್ನು ನೋಡಿ ಲಾಸ್ಟ್ನೇ ದಿನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಮತ್ತು ಅದರಲ್ಲಿರೋ ಅಂತಹ ಜೀವಾಣುಗಳೆಲ್ಲ ಎಷ್ಟು ಚೆನ್ನಾಗಿ ಉತ್ಪತ್ತಿಯಾಗಿದೆ. ಈ ಥರ ಹಿಂಗೆ ವೈಟ್ ಬಂತು ಅಂದರೆ ಅದು ಚೆನ್ನಾಗೇ ಜೀವಾಣುಗಳೆಲ್ಲ ಅದರಲ್ಲಿ ಆಗಿದೆ ಮತ್ತು ಒಳ್ಳೆ ಫರ್ಮೆಂಟೇಷನ್ ಆಗಿದೆ ಅಂತ ಅರ್ಥ. ಈ ಥರ ಬಂದಿಲ್ಲ ಅಂದರೆ ಅದು ಚೆನ್ನಾಗಿ ಬಂದಿರೋದಿಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಇವಾಗ ಮತ್ತೆ ಒಂದು ತಿರ್ಸ್ಬಿಟ್ಟು ಈಗ ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಅಂದರೆ ನಾನು ಒಂದು ಚಿಕ್ಕ ಈ ಮೊಗ್ಗಲ್ಲಿ ಎರಡು ಹಾಕ್ಕೊತಿದ್ದೀನಿ. 2 ಜಗ್ ಹಾಕ್ಕೊಂಡು ಇನ್ನು ಚಿಕ್ಕ ಬಕೆಟಿನಲ್ಲಿ 2 ಬಕೆಟು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ಅಂದರೆ ಇದನ್ನು ಡೈರೆಕ್ಟಾಗೆಲ್ಲ ಹಾಕೋಬಾರ್ದು, ನೀರು ಜೊತೆ ಮಿಕ್ಸ್ ಮಾಡಿನೇ ಹಾಕೋಬೇಕು. ಈ ಥರ ಹಾಕೋದ್ರಿಂದ ಗಿಡಗಳಿಗಂತೂ ತುಂಬ ಚೆನ್ನಾಗೆ ಗಿಡಗಳು ಹೆಲ್ದಿಯಾಗಿರುತ್ತೆ. ಇದನ್ನು ನೀವು ವಾರಕ್ಕೆ ಒಂದ್ಸತಿ ಹಾಕ್ಕೊಂಡ್ರೂ ಸಾಕು. ಅಂದರೆ ಇದನ್ನು 12 ದಿನ ತನಕನೂ ಉಪಯೋಗಿಸ್ಬೋದು. 12 ದಿನದ ಮೇಲೆ ಇದು ಪವರ್ ಇರೋದಿಲ್ಲ. ಹಾಗಾಗಿ ನೀವು 12 ದಿವಸದೊಳಗಡೆ ಇದನ್ನು ಖಾಲಿ ಮಾಡ್ಕೋಬೇಕು. ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ನೀವು ಎಲ್ಲ ಗಿಡಗಳಿಗೂ ಸಹ ಹಾಕೋಬೋದು. ಅದರಲ್ಲೂ ಈ ಥರ ಒಂದು ಜೀವಾಮೃತ ಮಾಡಿ ಗಿಡಗಳಿಗೆ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂವು ಆಗಿರ್ಬೋದು, ಕಾಯಿ ಆಗಿರ್ಬೋದು, ಪ್ರತಿಯೊಂದು ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಗಿಡಗಳಿಗೂ ಸಹ ಹಾಕೋಬೋದು. ಈ ಜೀವಾಮೃತದಲ್ಲಿ ಸೂಕ್ಷ್ಮಾಣುಗಳು ಹೆಂಗೆ ಉತ್ಪತ್ತಿಯಾಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಅದ್ರ ಮೇಲೆ ಬಿಳಿಯಾಗಿ ಬಂದಿರುತ್ತೆ ನೋಡಿ. ಆ ಥರ ಬಂದಿತ್ತು ಅಂದರೆ ನಮಗೆ ಇದರಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಆಲದ ಮರದ ಕೆಳಗಡೆ ಬುಡದಲ್ಲಿರುವಂತಹ ಮಣ್ಣು ಅಥವಾ ಉತ್ತದ ಮಣ್ಣು ಇವೆರಡು ಹಾಕಿದ್ರು ಅಂತೂ ಇನ್ನೂ ಚೆನ್ನಾಗಿ ಜೀವಾಣುಗಳು ಉತ್ಪತ್ತಿಯಾಗುತ್ತೆ. ಮತ್ತು ಇದರಲ್ಲಿ ಚೆನ್ನಾಗಿರೋಂಥ ಒಳ್ಳೆ ಲಿಕ್ವಿಡ್ಡು ಸಹ ರೆಡಿಯಾಗುತ್ತೆ. ನಿಮಗೆ ಯಾರಿಗಾದರೂ ಅದು ಆ ಥರ ಮಣ್ಣು ಸಿಕ್ಕಿದ್ರೆ ತಂದು ಹಾಕ್ಕೊಳ್ಳಿ. ನನಗೆ ಸಿಕ್ಕಿಲ್ಲ, ಹಂಗಾಗಿ ನಾನು ಹಾಕಿಲ್ಲ ಅದನ್ನು. ನೋಡಿ ತರಕಾರಿ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಎಲ್ಲ ಗಿಡಗಳಿಗೂ ಸಹ ಹಾಕೋಬೋದು. ನೋಡಿ ನಾನು ಎಲ್ಲ ಗಿಡಗಳಿಗೂ ಸಹ ಹಾಕ್ತಾಯಿದ್ದೀನಿ. ಈ ಜೀವಾಮೃತನ ರೆಡಿ ಮಾಡಬೇಕು ಅಂದರೆ ನಿಮಗೆ ಅದು ನಾಟಿ ಹಸುದು ಸಗಣಿ ಸಿಕ್ಕಿದ್ರೂ ಒಳ್ಳೆಯದೇ, ಮತ್ತು ನಾಟಿ ಹಸುದು ಗೋಮೂತ್ರ ಸಿಕ್ಕಿದ್ರೂ ತುಂಬಾ ಒಳ್ಳೆಯದು. ಅದೆರಡೂ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇದು ಮಾಮೂಲಿ ಸೀಮೆ ಹಸುಗಳೆಲ್ಲ ಇರುತ್ತಲ್ಲ, ಅದ್ರ ಸಗಣಿನೇ ತೊಗೊಬಂದಿರೋದು ನಾನು. ಅದರಲ್ಲೇ ರೆಡಿ ಮಾಡಿದ್ದೀನಿ. ಯಾಕೆಂದರೆ ಈ ಕಡೆ ಎಲ್ಲ ನಮಗೆ ಆ ಥರ ಸಗಣಿ ಎಲ್ಲ ಸಿಗೋದಿಲ್ಲ. ನಿಮಗೆ ಯಾರಾದರೂ ಆ ಥರ ಸಗಣಿ ಸಿಕ್ತು ಅಂದರೆ ನೀವು ಅದರಲ್ಲೇ ರೆಡಿ ಮಾಡಿ. ಅದರಲ್ಲಿ ರೆಡಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ನಾನು ಅವತ್ತು ಈ ಸಗಣಿಗೋಸ್ಕರ ಅಂತಲೇ ನಾನು ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರ್ವರೆಗೂ ನಡ್ಕೊಂಡೋಗಿ ತೊಗೊಬಂದಿದ್ದು. ಈ ಜೀವಾಮೃತ ರೆಡಿ ಮಾಡೋಕ್ಕೆ ಅಂತಲೇ ನಾನು ಸಗಣಿ ಎಲ್ಲ ಹುಡ್ಕೊಂಡು ತೊಗೊಬಂದಿದ್ದು. ಮತ್ತು ಗಂಜಲನೂ ಅಷ್ಟೇ. ಗಂಜಲ ಅಂದರೆ ನಾನು ಮನೆಯಲ್ಲೇ ಸ್ಟಾಕ್ ಇಟ್ಕೊಂಡಿರ್ತೀನಿ, ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಗೋಮೂತ್ರನ ರೆಡಿ ಇಟ್ಕೊಂಡಿರ್ತೀನಿ. ಅಂದರೆ ಗೋಮೂತ್ರನೂ ಅಷ್ಟೇ, ನಾನೇನು ದುಡ್ಡೆಲ್ಲ ಕೊಟ್ಟು ತೊಗೊಬರೋದಿಲ್ಲ. ಕೆಲವರು ದುಡ್ಡೆಲ್ಲನೂ ಕೊಟ್ಟು ತೊಗೊಂಬರ್ತಾರೆ. ಅಂದರೆ ನಾನು ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಯ್ತು ಅಂದರೆ ಅಲ್ಲಿ ಸಿಗುತ್ತೆ ನನಗೆ ಗೋಮೂತ್ರ ಮತ್ತು ಸಗಣಿ ಇದೆಲ್ಲನೂ ಸಹ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.